ಪರಂತು ಇಂತಹದ್ದು ಬೆಡ್ರೂಮ್ ಇರ್ತಾವ ಒಬ್ಬೊಬ್ಬರದು. ನಾ ಹೈದರಾಬಾದಕ್ಕೆ ಹೋಗಿದ್ದೆ, ಬಂದು ಸಾಹುಕಾರ ಕರ್ಕೊಂಡು ಹೋಗಿದ್ದೆ ನನಗೆ. ಆ ಮನೆ ಅವ ಮಕ್ಕೋಡೋ ರೂಮ 20 लाख ರೂಪಾಯಿ. ಅವ ಮಕ್ಕೋಡೋ ರೂಮ ಏನು ಮಾಡ್ತಿರ್ಬೇಕು ಅಂತೆ. ನಾನು ಏನು ವ್ಯವಸ್ಥೆ, ಏನು ಸುದ್ದಿ ಅವೆಲ್ಲ ನೋಡಿ ನಾನು ಮುಂಜಾನೆ ಎದ್ದು ಸೌಕರ್ಯ ಇಲ್ಲೇ ಅನ್ಕೋತೇನೆ. ಇಬ್ಬರು ಸೋಪ್ತೋ ಪಡ್ತೋ ಅಲ್ಲ, ನಿದ್ದೆ ಮಾಡ್ತೇನೆ ಬಿದ್ದಿರ್ತೇ ಅಂದೆ. ಏನು ಹೇಳ್ಬೇಕ್ರಿ ಸ್ವಾಮಿ, ನನಗೆ ನಿದ್ದೆನೇ ಬರಂಗಿಲ್ಲ. ನಿದ್ದೆ ಬರಲ್ಲ ಬಡ್ಡಕ್ಕೆ ಬಾಂಬೆಗೆ ಹೋಗಿ ದೊಡ್ಡ ಡಾಕ್ಟರು, ಫಾರಿನ್ ರಿಟೈರ್ಡ್ ಡಾಕ್ಟರ್ ಅಂತ ಹೋಗಿ ಹೇಳ್ದಂತ, ಹೆಂಗಲ್ಲಿ ಮಾಡಿ ಡಾಕ್ಟರ್ ಸಾಹೇಬ್ ನನಗೆ ನಿದ್ದೆ ಬರಂಗೆ ಮಾಡಿ, ಏನೇನು ಮಾಡಿದೆ ಅಂದರು ಸ್ವಾಮಿಗಳ. ಡಾಕ್ಟರ್ ಸಾಹೇಬರ, ನಾನು 50 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ದೀನಿ, ನನ್ನ ರೂಮಿಗೆ 1 ಕೋಟಿ ಖರ್ಚು ಮಾಡಿ ಅಷ್ಟು ವ್ಯವಸ್ಥೆ ಮಾಡಿ. ನಿದ್ದೆನೇ ಬರೋಂಗಿಲ್ಲ. ಬಾಂಬೆ ಡಾಕ್ಟರ್ ಭಾಳ ಚೆನ್ನಾಗಿದ್ದ. ನಿಂಗೆ ನಿದ್ದೆ ಬರೋಕ್ಕೆ 1 लाख ರೂಪಾಯಿ ಖರ್ಚಾಗ್ತದೆ. ಯಪ್ಪ, 1 लाख ಆಗಲ್ಲ, 2 लाख ತೋರಿ ನನಗೆ ಔಷಧ ಹೇಳ್ರಿ, 1 लाख ಕೊಡು ಹೇಳ್ತೀನಿ ಅಂತ 1 लाख ರೂಪಾಯಿ ತೊಗೊಂಡು ಔಷಧ ಕೊಡ್ರಿ ಅಂದ. ನೀವು ಹೋಗಿ ಮಗು, ನಾನು ಔಷಧ ಫೋನ್ದಾಗ ಹೇಳ್ತೀನಿ ಅನ್ನೋ. ಎಂಥದ್ದು ಇದೆ 1 लाख ರೂಪಾಯಿ ಔಷಧ ಫೋನ್ದಾಗ? ಹಾಂ, ಆಯ್ತು ಅಂತ ರೊಕ್ಕ ಕೊಟ್ಟಾಗ ಹೋದ. ದೊಡ್ಡ ಮನೆ ಮಕ್ಕೊಂಡ. ರಾತ್ರಿ ಫೋನ್ ಮಾಡೋ ಮಕ್ಕಳವಾಗ ಹೇಳಿದ್ದ. ಮಕ್ಕಳದಾಗ ಫೋನ್ ಮಾಡ್ದ, डॉक्टर हलो हलो डॉक्टर मी आहे 1 लाख रुपये दिलो ना तुम्हाला, मी तीच आहे, मला झोपच येत नाही. ನನಗೆ ನಿದ್ದೆನೇ ಬರೋಂಗಿಲ್ಲ ಡಾಕ್ಟರ್ ಸಾಹೇಬ್ರ. ಏನೇನು ಮಾಡಿದೆ ಅಂತ ಕೇಳಿದ್ರು. ಮನೆ ಕಟ್ಟೀನಿ, ಮಾಡೇ ಕಟ್ಟೀನಿ, ನಾನು ಬೆಡ್ರೂಮ್ದಾಗ ಇಷ್ಟು ವ್ಯವಸ್ಥೆ ಮಾಡೀನಿ, ಎಲ್ಲ ಮಾಡೀನಿ, ಏನು ನಿದ್ದೆ ಬರೋದು ಅಂತಂದವ. ಔಷಧ ಹೇಳ್ರಿ ಅಂದ. ನಾನು ಮನೆ ಕಟ್ಟೀನಿ, ಮಾಡೇ ಕಟ್ಟೀನಿ, ಎಲ್ಲ ಚಿಂತೆ ಬಿಡು, ಸತ್ತಂಗೆ ಬಿಡು, ತಾನೇ ಬರ್ತಾನೆ ನಿದ್ದೆ ಅಂತ. ಚಿಂತೆ ಮಾಡಿದ್ರೆ ನಿದ್ದೆ ಬರ್ತದ? ಮಾಡೋದಾದ್ರೆ ಮರಿಬೇಕು, ಮರ್ತವ್ರು ನಿದ್ದೆ ಬರ್ತದೆ. ನಾ ಸೌಕರ, ನಾ ಶಾಣೆ, ಇಟ್ಟು ಬಡ್ಡಿ, ಆಟ ಬಡ್ಡಿ, ಇಂಥ ಹೆಂಡತಿ ಅಂತ ಗಂಡ ಬರಂಗಿಲ್ಲ. ನಿದ್ದೆ ಬರೋಕ್ಕೆ ಏನು ಜರುರತ್ತಿಲ್ಲ. ನಿಮ್ಮನ್ನು ನೀವು ಮರಿಬೇಕು, ನಿದ್ದೆ ಬರ್ತವೆ. ಏನು ನೆನಪು ಮಾಡೋದು ಹೆಂಗೆ ನಿದ್ದೆ ಬರ್ತಾವ? ನಿದ್ದೆ ಬರೋಂಗಿಲ್ಲ. ಅದಕ್ಕೆ ಮಹಾತ್ಮರು ಸುಖ ಬೇರೆ, ಶಾಂತಿ ಬೇರೆ. ರೊಕ್ಕ ಕೊಟ್ರೆ ಬಂಧು ಬಾಂಧವರಿದ್ದರು.